ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಮತ್ತೊಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. ಒಮ್ಮೊಮ್ಮೆ ಹೂದೋಟದಲ್ಲಿ ಅಡ್ಡಾಡುತ್ತಿರುವಾಗ, ಮತ್ತೊಮ್ಮೆ ಗೆಳೆಯರ ಜೊತೆ ಒಡನಾಟದಲ್ಲಿರುವಾಗ, ಮಗದೊಮ್ಮೆ ಸಂಗೀತ ಕಚೇರಿಯನ್ನಾಲಿಸುವಾಗ, ಮತ್ತೊಮ್ಮೆ ಶಾಸ್ತ್ರಗಳನ್ನು ಪಠಿಸುವಾಗ, ಹಾಗೆ ಸಂಸಾರದ ಜಂಜಾಟಗಳಲ್ಲಿ ಸಿಲುಕಿಕೊಂಡಾಗ, ಮತ್ತೊಮ್ಮೆ ಮೌನದಲ್ಲಿರುವಾಗ ಅಥವಾ ಒಬ್ಬರೇ ಇರುವಾಗ, ಇಂಥ ಸಮಯದಲ್ಲಿ ಆ ಪರಬ್ರಹ್ಮ ವಸ್ತುವನ್ನು ಧ್ಯಾನಿಸು, ಆ ಏಕಾಗ್ರತೆಯನ್ನು ತಳೆ ಅಂತ ಡಿ ವಿ ಜಿಯವರು ತಮ್ಮ ಕಗ್ಗದಲ್ಲಿ ಹೇಳಿಕೊಂಡಿದ್ದಾರೆ.